ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಮಂಡ್ಯದಲ್ಲಿ ದರ್ಶನ್ ಅಬ್ಬರದ ಪ್ರಚಾರ ಮಾಡಿದ್ದನ್ನ ನೋಡೋಣ. ಮಂಡ್ಯ ರಣಕಣದಲ್ಲಿ ಸಾರಥಿಯ ಅಬ್ಬರ. ಸಕ್ಕರೆನಾಡ ಕುರುಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಐರಾವತ. ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಪರ ಗಜ ಸಂಚಾರ. ಇವತ್ತಿನಿಂದ ಇನ್ನೂ 15 ದಿನ ಮಂಡ್ಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಭರ್ಜರಿ ಪ್ರಚಾರ ಮಾಡಿ ಮಂಡ್ಯದ ಹೆಣ್ಣಿಗೆ ಬಲವನ್ನ ತುಂಬಲಿದ್ದಾರೆ. ಮಂಡ್ಯ ರಣಕಣದಲ್ಲಿ ಸಾರಥಿ ಸಂಚಾರ. ಸುಮಲತಾ ಪರ ಐರಾವತ ಪ್ರಚಾರ. ಮಾರ್ಚ್ 22ರಂದು ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಪರ ಅಬ್ಬರಿಸಿ ಎದುರಾಳಿಗಳ ವಿರುದ್ಧ ಮಾತಿನ ಬಾಣ ಬಿಟ್ಟಿದ್ರು. ಇದೀಗ ಮಂಡ್ಯ ಕುರುಕ್ಷೇತ್ರದಲ್ಲಿ ಗೌಡ್ತಿ ಪರ ಪ್ರಚಾರಕ್ಕಿಳಿದು ಶ್ರೀರಂಗಪಟ್ಟಣದಾದ್ಯಂತ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ನಿಗದಿತ ಸಮಯಕ್ಕಿಂತ ತಡವಾಗಿ ಕೆಆರ್ಎಸ್ನಿಂದ ದರ್ಶನ್ ಪ್ರಚಾರ ಆರಂಭಿಸಿದ್ರು. ದರ್ಶನ್ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ರು. ಪ್ರಚಾರ ಆರಂಭಿಸಿ ಮಾತನಾಡಿದ ದಚ್ಚು, ನಿಮ್ಮ ಈ ಜೋಶ್ ಏಪ್ರಿಲ್ 18ರವರೆಗೂ ಹೀಗೆ ಇರಬೇಕು. ನಿಮ್ಮ ಮತ ವಿರೋಧಿಗಳಿಗೆ ಉತ್ತರದಂತಿರ್ಲಿ ಅಂತ ಸುಮಲತಾ ಪರ ಮತಬೇಟೆಗಿಳಿದ್ರು. ಇದೇ 18ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ನೀವು ಕೊಡೋ ಒಂದೊಂದು ಓಟು, ಅವತ್ತು ಬರೋ ಒಂದು ಫಲಿತಾಂಶ, ಯಾರು ಏನೇನು ಮಾತಾಡಿದ್ರು ಅದಕ್ಕೆಲ್ಲ ಉತ್ತರ ಆಗ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಳ್ತೀರಣ್ಣ. ಅವ್ರಿಗೆ ಬಹುಮತದಿಂದ ಜಯಶೀಲರಾಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲರ ಹತ್ರ ನಮ್ ಕಳ್ಕಳಿ ಪ್ರಾರ್ಥನೆ ಅಣ್ಣ. ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ, ಈ ಕೂಗು 18ನೇ ತಾರೀಕು ಅಂತಾನೆ ಇರ್ಬೇಕಣ್ಣ. ದಯವಿಟ್ಟು ಕೇಳ್ಕೊಳ್ತೀರಿ ಎಲ್ಲ ತಂದೆ ತಾಯಿ ಎಲ್ಲರೂ ಧನ್ಯವಾದಗಳಣ್ಣ. 28 ಹಳ್ಳಿಗಳಲ್ಲಿ ಗೆಲುವಿಗಾಗಿ ಚಾಲೆಂಜ್. ಕೆಆರ್ಎಸ್ನಿಂದ ಪ್ರಚಾರ ಆರಂಭಿಸಿದ ಚಾಲೆಂಜಿಂಗ್ ಸ್ಟಾರ್ 28 ಹಳ್ಳಿಗಳಲ್ಲಿ ಮಿಂಚಿನ ಸಂಚಾರ ಮಾಡಿದ್ರು. ನಾಳೆ ಓದುತ್ತಿರುವ ರೈತನ ಗುರುತಿಗೆ ತಮ್ಮೆಲ್ಲರ ಅತ್ಯಮೂಲ್ಯವಾದ ಮತವನ್ನ, ರತ್ನ ಖಚಿತವಾದ ಮತವನ್ನ ನೀಡಿ ಇವತ್ತೇನು ಬೆಳಗುಡ ಗ್ರಾಮಕ್ಕೆ ದರ್ಶನ. ಪ್ರತಿ ಹಳ್ಳಿಗಳಲ್ಲೂ ಸುಮಲತಾ ಅವರಿಗೆ ವೋಟ್ ಹಾಕಿ ಕಹಳೆ ಚಿಹ್ನೆಗೆ ನಿಮ್ಮ ಮತ ಕೊಡಿ ಅಂತ ಮನವಿ ಮಾಡಿದ್ರು. ಲೋಕಸಭಾ ಚುನಾವಣೆ ಶ್ರೀರಂಗಪಟ್ಟಣದ ಬೆಳವಾಡಿ ಗ್ರಾಮದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದ ದಚ್ಚು ಹೊಂಗೆ ಮರದ ನೆರಳಲ್ಲಿ ಊಟ ಮಾಡಿದ್ರು. ಮೇಳಪುರಕ್ಕೆ ಆಗಮಿಸಿದ ದರ್ಶನ್ಗೆ ಭರ್ಜರಿ ಸ್ವಾಗತ ಸಿಕ್ಕಿತ್ತು. ಪ್ರಚಾರದ ವೇಳೆ ಕವನದ ಮೂಲಕ ಅಂಬಿಗೆ ಬಾಲಕಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರು. ಈ ವೇಳೆ ದರ್ಶನ್ ಫುಲ್ ಖುಷ್ ಆದ್ರು. ಇಡೀ ಪಾರ್ಲಿಮೆಂಟ್ ಅನ್ನೇ ನಡಗಿಸಿತ್ತು. ಎಲ್ಲರನ್ನೂ ಪ್ರೋತ್ಸಾಹಿಸುವ ಆ ಗುಣ ಕಲಿಸಿದ್ದು ನನಗೊಂದು ಶಿಕ್ಷಣ. ದೇಶ ವಿದೇಶದಲ್ಲೂ ಇತ್ತು ಒಡನಾಟ, ದೇಶ ವಿದೇಶದಲ್ಲೂ ಇತ್ತು ಒಡನಾಟ. ಇವತ್ತರೂ ಸಾಯದ ಸಾಮ್ರಾಟ. ಪ್ರತಿ ಹಳ್ಳಿಗಳಲ್ಲೂ ಜನರೊಂದಿಗೆ ಬೆರೆತು ಮತದಾರರ ಬಳಿ ಹೋಗಿರೋ ದಚ್ಚು ಸುಮಲತಾ ಗೆಲ್ಲಿಸಲು ಫೀಲ್ಡ್ಗಿಳಿದಿದ್ದಾರೆ. ಇನ್ನು 15 ದಿನಗಳ ಕಾಲ ಮಂಡ್ಯದಲ್ಲಿ ಗಜ ಸಂಚಾರ ಜೋರಾಗಿರಲಿದೆ. ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಏನೋ ಸಮಯದ ಅಭಾವ ಇದೆ ಅಂತ ಗ್ರಾಮಕ್ಕೆ ಬರದೆ ವಾಪಸ್ ಆಗ್ತಾ ಇದ್ದ ದರ್ಶನ್ ವಿರುದ್ಧ ಕೊಕ್ಕರೆಹುಂಡಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿ ತಮ್ಮೂರಿಗೆ ಬರಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ರು. ಸಮಯದ ಅಭಾವ ಇದೆ, ಗ್ರಾಮಕ್ಕೆ ಬರೋಕೆ ಸಾಧ್ಯ ಇಲ್ಲ ಅಂತ ದರ್ಶನ್ ವಾಪಸ್ ಹೋಗೋದಕ್ಕೆ ಮುಂದಾಗಿದ್ರು. ದರ್ಶನ್ ನಮ್ಮೂರಿಗೆ ಬರ್ದಿದ್ರೆ ನಿಖಿಲ್ಗೆ ಮತ ಹಾಕ್ತೀವಿ ಅಂತ ಗ್ರಾಮಸ್ಥರು ನಿಖಿಲ್ಗೆ ಜೈಕಾರ ಹಾಕಿದ್ರು. ಗ್ರಾಮಸ್ಥರ ವರ್ತನೆಯಿಂದ ವಿಚಲಿತರಾದ ನಟ ದರ್ಶನ್ ಮೆರವಣಿಗೆ ಮೂಲಕ ಕೊಕ್ಕರೆಹುಂಡಿಗೆ ಹೋದ್ರು. ಒಂದ್ ಕಡೆ ಸುಮಲತಾ ಪರ ಸಾರಥಿ ದರ್ಶನ್ ಅಬ್ಬರದ ಪ್ರಚಾರ ಮಾಡಿದ್ರೆ ನಿಖಿಲ್ ಟೀಮ್ ಪ್ರಚಾರವೂ ಜೋರಾಗೇ ಇತ್ತು. ಅತ್ತ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಸುಮಲತಾ ದೇವ್ರೇ ಗೆಲ್ಸಪ್ಪ ಅಂತ ಬೇಡ್ಕೊಂಡ್ರು. ಒಂದು ಕಡೆ ಮಂಡ್ಯದ ಕೆಆರ್ಎಸ್ ಶ್ರೀರಂಗಪಟ್ಟಣ ಭಾಗದಲ್ಲಿ ಸುಮಲತಾ ಪರ ದರ್ಶನ್ ಪ್ರಚಾರ ಮಾಡಿದ್ರೆ, ಕೆಆರ್ಪೇಟೆ ಭಾಗದಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಮತಬೇಟೆ ನಡೆಸಿದ್ರು. ಬೆಳಗ್ಗೆ ಶಾಸಕ ನಾರಾಯಣಗೌಡ ಜೊತೆಗಿನ ಸಭೆ ಬಳಿಕ ಕ್ಷೇತ್ರದ ವಿವಿಧೆಡೆ ಮತ ಪ್ರಚಾರ ಮಾಡಿದ್ರು. ಮಂಡ್ಯಕ್ಕೆ ದರ್ಶನ್ ಪ್ರಚಾರಕ್ಕೆ ಬಂದಿದ್ದಾರೆ, ಅವರಿಗೆ ಒಳ್ಳೇದಾಗ್ಲಿ ಅಂದ್ರು.
ಆದ್ರೆ ನಮ್ಮ ಸ್ಟಾರ್ ಕುಮಾರಣ್ಣ ಕಾರ್ಯಕರ್ತರೇ ನಮ್ಮ ಸೈನಿಕರು ಅಂತ ದರ್ಶನ್ ಪ್ರಚಾರಕ್ಕೆ ಟಾಂಗ್ ಕೊಟ್ರು ನಿಖಿಲ್. ಇದೇ ವೇಳೆ ಮಾತನಾಡಿದ ಶಾಸಕ ನಾರಾಯಣಗೌಡ, ಜನ ನಟರು ಅಂತ ದರ್ಶನ್ ಹಾಗೂ ಯಶ್ ನೋಡೋಕೆ ಹೋಗ್ತಾರಷ್ಟೇ ಅಂತ ಕಿಂಡಲ್ ಮಾಡಿದ್ರು. ನಮ್ಮ ಸ್ಟಾರ್ ಕುಮಾರಣ್ಣ ನಮ್ಮ ಜೊತೆ ಇದ್ದಾರೆ, ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ನಮ್ಮ ಸೈನಿಕರು ಅಂತ ಪದೇ ಪದೇ ಹೇಳ್ತಾನೆ ಇದ್ದೀನಿ. ಅವರಿದ್ಮೇಲೆ ಅದು ಅಷ್ಟು ಸಾಕು ನಮಗೆ. ಬೇರೆ ಯಾರೇ ಬಂದರೂ ಸ್ವಾಗತಿಸ್ತೀನಿ. ಆದರೆ ಖಂಡಿತ ಆಗಲ್ಲ. ಜನ ನೋಡಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಫಿಲ್ಮ್ ಇಂಡಸ್ಟ್ರಿ ಪರದೆದಲ್ಲಿ ನೋಡ್ತಾ ಇದ್ರು, ಈಗ ನ್ಯಾಚುರಲ್ ಆಗಿ ನೋಡಕ್ಕೆ ಹೋಗ್ತಾರೆ. ಇನ್ನು ಮಂಡ್ಯದ ಸಾರಂಗಿ ಗ್ರಾಮದಲ್ಲಿ ಮಹಿಳೆಯೊಬ್ರು ನಿಖಿಲ್ಗೆ ಕ್ಲಾಸ್ ತಗೊಂಡ್ರು. ನಮ್ಮ ಊರಿನ ಚರಂಡಿ ನೋಡಿ, ರಸ್ತೆ ನೋಡಿ ಹೇಗಿದೆ, ಇವತ್ತು ಎಲ್ಲವನ್ನೂ ನಾನ್ ಕ್ಲೀನ್ ಮಾಡಿದೀನಿ ಅಂತ ತರಾಟೆಗೆ ತಗೊಂಡ್ರು. ಈ ಊರಿನ ಗ್ರಾಮ ದೇವತೆ ಇರೋದು ಇಲ್ಲಿಂದ ಹೊರಗಡೆ, ಇಲ್ಲಿಂದ ದೇವ್ರ ಮೆರವಣಿಗೆ ಬರ್ಬೇಕಾದ್ರೆ ಇದೇ ರೋಡಲ್ಲಿ ಹೋಗ್ಬೇಕು. ಯಾವ್ದೇ ರೀತಿ ಸ್ವಚ್ಛತೆ ಇಲ್ಲ. ರೋಡ್ ನೋಡಿ, ಇದನ್ನ ಇವತ್ತು ನಾನ್ ಕ್ಲೀನ್ ಮಾಡಿರೋದು ರೋಡ್ನ. ಈ ರೋಡಲ್ಲಿ ನೀವು ಬಂದಿದ್ರೆ ನಿಂತ್ಕೊಳ್ತಾನೆ ಇರ್ಲಿಲ್ಲ, ಅಷ್ಟು ಸ್ಮೆಲ್ಲು. ಡ್ರೈನೇಜ್ ವ್ಯವಸ್ಥೆ ಇದೆ, ನಾನು ಅರ್ಜಿ ಹಾಕಿ ಮಾಡ್ಸಿರೋದು. ಮೇಲ್ಗಡೆ ಈಗ ನೀವೇ ಹೋಯ್ತೀರಿ, ಹಿಂಗೊಂದು ಟರ್ನ್ ಹಂಗೆ ಓಟ್ ಬನ್ನಿ. ರೋಡ್ ಯಾವ ರೀತಿ ಐತೆ, ಡ್ರೈನೇಜ್ ಯಾವ ರೀತಿ ಐತೆ, ನಮ್ಮ ಊರಿನ ವ್ಯವಸ್ಥೆ ಯಾವ ರೀತಿ ಐತೆ ಅಂತ ನೀವೇ ತಿಳ್ಕೊಡಿ. ಇನ್ನು ಕೆಆರ್ ಪೇಟೆಯ ವಿವಿಧ ಭಾಗಗಳಲ್ಲಿ ಪ್ರಚಾರ ನಡೆಸುವ ವೇಳೆ ನಿಖಿಲ್ ಪ್ರತಿ ಹಳ್ಳಿಯಲ್ಲೂ ದೇವಾಲಯಗಳಿಗೆ ಹೋಗಿ ದೇವರ ಆಶೀರ್ವಾದ ಪಡೆದ್ರು. ಈ ನಡುವೆ ಸುಮಲತಾ ಮಂಡ್ಯದ ಗೌಡ್ತಿಯಲ್ಲ, ಅವರು ಆಂಧ್ರದ ನಾಯ್ಡು ಅಂತ ಮತ್ತೆ ಸುಮಲತಾ ಮೂಲ ಕೆಣಕಿದ್ದಾರೆ ಶಿವರಾಮೇಗೌಡ್ರು. ಅತ್ತ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನದ ಬಳಿಕ ಇದೇ ವಿಚಾರಕ್ಕೆ ಸುಮಲತಾ ತಿರುಗೇಟನ್ನ ಕೊಟ್ಟಿದ್ದಾರೆ. ಬೆಲೆ ಇಲ್ಲದವರ ಮಾತುಗಳಿಗೆ ನಾನ್ ಬೆಲೆ ಕೊಡಲ್ಲ ಅಂತ ಹೇಳಿದ್ದಾರೆ. ಅವರ ಒರಿಜಿನಲ್ ಅವರು ನಾಯ್ಡು ಜನಾಂಗದವರು. ನಾನು ಗೌಡ್ತಿ ಅಂದ್ರೆ ಯಾವ ತರ ಗೌಡ್ತಿ ನನಗೆ ಅರ್ಥ ಇಲ್ಲ. ಅವ್ರು ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲದೇ ಇರೋರು ಮಾತುಗಳಿಗೆ ನಾನು ಪ್ರತಿಕ್ರಿಯೆ ಕೊಡೋಕೆ ಇಷ್ಟ ಇಲ್ಲ. ನನಗೆ ಮೊದಲಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ, ಇದಕ್ಕೆಲ್ಲ ಜನ ಉತ್ತರ ಕೊಡ್ತಾರೆ, ನಾನೇನು ಕೊಡಬೇಕಾಗಿಲ್ಲ ಅಂತ. ಈ ನಡುವೆ ಮಂಡ್ಯದಲ್ಲಿ ನಿಖಿಲ್ ಪರ ಅಖಾಡಕ್ಕಿಳಿದು ಮಾತನಾಡಿದ ರೇವಣ್ಣ, ಸುಮಲತಾ ಗೆಲ್ಲಲ್ಲ, ಸೋತ್ ಮೇಲೆ ಮಂಡ್ಯದ ಮನೆಯನ್ನ ಖಾಲಿ ಮಾಡ್ತಾರೆ ನೋಡಿ ಅಂತ ವ್ಯಂಗ್ಯವಾಡಿದ್ದಾರೆ. ಇವತ್ತು ಏನು ಪಕ್ಷೇತರ ಅಭ್ಯರ್ಥಿ ಅವರೇ ಸುಮಾರು 23ನೇ ತಾರೀಕು ಆದ್ಮೇಲೆ ಮನೆ ಬಿಡ್ತಾರೆ. ಕೆಆರ್ ಪೇಟೆ ಕಡೆ ತಿರುಗು ನೋಡಲ್ಲ, ಎದ್ದು ಬಿದ್ದು ನೋಡ್ಬೇಕಾದ್ರೆ ನೋಡ್ಬೇಕು, ನಾರಾಯಣಗೌಡ ನೋಡ್ಬೇಕು, ಅಲ್ದವ್ರು ದೇವೇಗೌಡ ನೋಡ್ಬೇಕಾಯ್ತದೆ. ಯಾರು ಕೇಳ್ತಾರೆ ಅವ್ರ? ಒಟ್ಟಲ್ಲಿ ಮಂಡ್ಯದಲ್ಲಿ ವಾಕ್ಸಮರ ಮಾತ್ರ ನಿಲ್ತಾ ಇಲ್ಲ. ನಾಳೆ ಯಶ್ ಪ್ರಚಾರ ಇದೆ. ಇನ್ಯಾವ ಮಾತುಗಳು ತೂರಿ ಬರ್ತಾವೆ ನೋಡ್ಬೇಕು. ಕ್ಯಾಮರಾಮನ್ ನವೀನ್ ಜೊತೆ ಸಿ ಮಂಜುನಾಥ್, ನ್ಯೂಸ್ 18 ಕನ್ನಡ, ಮಂಡ್ಯ. ಈ ಬಾರಿ ದೇವೇಗೌಡರ ಕುಟುಂಬದ ಮೂವರು ಲೋಕಸಮರದ ಅಖಾಡದಲ್ಲಿದ್ದಾರೆ. ನಿಖಿಲ್ ಗೆಲುವಿಗಾಗಿ ತಾಯಿ ಅನಿತಾ ಕುಮಾರಸ್ವಾಮಿ ಮದ್ದೂರಿನ ಹೊಳೆ ಆಂಜನೇಯ ದೇವಸ್ಥಾನದಲ್ಲಿ ಹರಕೆ ಕಟ್ಟಿದ್ದಾರೆ. ಇದೀಗ ಸಿಎಂ ಕುಮಾರಸ್ವಾಮಿ ಖುದ್ದು ಅಖಾಡಕ್ಕಿಳಿದು ತಂದೆ, ಮಗ ಹಾಗೂ ಅಣ್ಣನ ಮಗನ ಗೆಲುವಿಗೆ ಹೋಮ ಹವನ ಮಾಡಿಸಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಸೇರಿದಂತೆ ಕುಟುಂಬದ ಮತ್ತಿಬ್ಬರು ಕುಡಿಗಳು ಈ ಬಾರಿಯ ಲೋಕಸಭಾ ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ. ಶತಾಯ ಗತಾಯ ಗೆಲುವು ಪಡೆಯಲು ದಳಪತಿಗಳು ಇನ್ನಿಲ್ಲದ ತಂತ್ರ ಪ್ರತಿತಂತ್ರಗಳನ್ನ ರೂಪಿಸುತ್ತಿದ್ದಾರೆ. ಈ ಎಲ್ಲ ಸ್ಟ್ರಾಟಜಿಯ ಜೊತೆಗೆ ಗೆಲುವಿಗಾಗಿ ದೇವರ ಮೊರೆ ಹೋಗಿ ಹೋಮ ಹವನ ಮಾಡಿಸಿದ್ದಾರೆ. ದಳಪತಿಗಳ ಗೆಲುವಿಗೆ ಹೋಮ ಹವನ. ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ವಿಶೇಷ ಪೂಜೆ. ಸಿಎಂ ಕುಮಾರಸ್ವಾಮಿ ಮಗನ ಪರ ಪ್ರಚಾರಕ್ಕಿಳಿದು ಭರ್ಜರಿ ರ್ಯಾಲಿ ಮಾಡಿದ್ರು. ಇದೀಗ ತುಮಕೂರಲ್ಲಿ ತಂದೆಯ ಗೆಲುವಿಗೆ ಖುದ್ದು ಅಖಾಡಕ್ಕಿಳಿದಿದ್ದಾರೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ಗುರುಗುಂಡ ಬ್ರಹ್ಮೇಶ್ವರ ಮಠದಲ್ಲಿ ವಿಶೇಷ ಪೂಜೆ, ಹೋಮ ಹವನ ನೆರವೇರಿಸಿದ್ರು. ನಂಜಾವಧೂತ ಶ್ರೀಗಳ ನೇತೃತ್ವದಲ್ಲಿ ನಡೆದ ಪ್ರಧಾನ ಲಲಿತಾ ಸಹಸ್ರನಾಮ ಗಣಹೋಮದಲ್ಲಿ ದೇವೇಗೌಡರು ಹಾಗೂ ಸಿಎಂ ಕುಮಾರಸ್ವಾಮಿ ಪಾಲ್ಗೊಂಡಿದ್ರು. ಹೋಮದ ವೇಳೆ ಅಖಾಡದಲ್ಲಿರೋ ಕುಟುಂಬ ಸದಸ್ಯರ ಹೆಸರುಗಳನ್ನ ಹೇಳಿ ಸಂಕಲ್ಪ ಮಾಡಿದ್ರು. ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಹೋಮ ಮಾಡಲಾಗಿದೆ. ಯಾವ ರಾಜಕೀಯಕ್ಕೂ ಮಾಡಿದ ಯಾಗ ಅಲ್ಲ ಅಂತ ಸಿಎಂ ಹೇಳಿದ್ರು. ಈ ಒಂದು ಲೋಕ ಕಲ್ಯಾಣದ ಒಂದು ಹಿನ್ನೆಲೆಯಲ್ಲಿ ಮತ್ತು ನಾಡಿನಲ್ಲಿ ಉತ್ತಮವಾದಂತ ಮಳೆ ಬೆಳೆ ಈ ವರ್ಷ ಆಗಬೇಕು ಅಂತಕ್ಕಂಥ ಅದ್ರ ಜೊತೆಗೆ ವೈಯಕ್ತಿಕವಾಗಿ ನನ್ನ ಆರೋಗ್ಯದ ಬಗ್ಗೆನೂ
ಅವರಿಗೆ ಮೊದಲಿಂದಲೂ ಕಾಳಜಿ ಏನಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಪರಮ ಪೂಜ್ಯರ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಗೆಲುವಿಗಾಗಿ ಅಜ್ಜಿ ಹುಟ್ಟೂರಲ್ಲಿ ಪ್ರಜ್ವಲ್ ಟೆಂಪಲ್ ರನ್. ರೇವಣ್ಣನವರ ಸ್ವಾತಿ ನಕ್ಷತ್ರ ಏಟಿಗೆ ತಾರಾ ತಿರುಗೇಟು. ಇತ್ತ ಹಾಸನದಲ್ಲಿ ಗೆಲುವಿಗಾಗಿ ಪ್ರಜ್ವಲ್ ರೇವಣ್ಣ ಅಜ್ಜಿ ಚೆನ್ನಮ್ಮರ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿಯ ಮುಕ್ಕಣ್ಣೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ರು. ಹಾಸನ ಮುಸ್ಲಿಂ ಮುಖಂಡರ ಸಭೆಯಲ್ಲಿ ಭಾಗಿಯಾಗಿ ಎ ಮಂಜು ವಿರುದ್ಧ ವಾಗ್ದಾಳಿ ಮಾಡಿದ್ರು. ಮುಸ್ಲಿಂ ವಿರೋಧಿಗಳು ನಾವು ಅನ್ನಂಗೆ ಇವತ್ತು ಎಲ್ಲಾ ಕಡೆ ಹೊಡೆದಾಡಿಸ್ತಿದ್ರೆ, ಎಲ್ಲಾ ಕಡೆ ಹೋರಾಟ ಮಾಡ್ತಿದ್ರೆ, ಇವತ್ತು ಆ ಪಕ್ಷಕ್ಕೆ ಹೋಗಿ ಸೇರ್ಕೊಂಡು ಇವತ್ತು ಹೋಗಿ ಮುಸಲ್ಮಾನ್ ಕೌನ್ಸಿಲ್ ರಲ್ಲಿ ಹಾಸನ್ ಮುಸಲ್ಮಾನ್ ಕೌನ್ಸಿಲ್ ಅಲ್ಲ ಮುಸಲ್ಮಾನ್ ಕೌನ್ಸಿಲಿಂಗ್ ಅಲ್ಲಿ ಹೋಗಿ ಮತ ಯಾಚನೆ ಮಾಡ್ತಾರೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇಂಥ ವ್ಯಕ್ತಿತ್ವದಲ್ಲಿ ಸಿದ್ಧಾಂತನೂ ಇಲ್ಲ ಬದ್ಧತೆನೂ ಇಲ್ಲ ಅನ್ನೋದು ತಿಳಿಸ್ಕೊಡುತ್ತೀವಿ. ಇನ್ನು ಅರಕಲಗೂಡಿನಲ್ಲಿ ಬಿಜೆಪಿ ಅಭ್ಯರ್ಥಿ ಎ ಮಂಜು ಪರ ನಟಿ ತಾರಾ ತೆರೆದ ವಾಹನದಲ್ಲಿ ಪ್ರಚಾರ ಮಾಡಿದ್ರು. ಈ ವೇಳೆ ಸಚಿವ ರೇವಣ್ಣ ನನ್ನದು ಸ್ವಾತಿ ನಕ್ಷತ್ರ, ಯಾರು ಏನು ಮಾಡಕ್ಕಾಗಲ್ಲ ಎಂಬ ಹೇಳಿಕೆಗೆ ತಿರುಗೇಟು ಕೊಟ್ರು. ನಂದು ಸ್ವಾತಿ ನಕ್ಷತ್ರ, ನನಗೆ ಏನು ಮಾಡಕ್ಕಾಗಲ್ಲ ಅಂತಂದವ್ರೆ. ನಾನು ಹೇಳ್ತೀನಿ ಅಣ್ಣ, ನಂದು ಶತವಿಷ ನಕ್ಷತ್ರಗಳ, ನನಗೂ ಏನು ಮಾಡಕ್ಕಾಗಲ್ಲ. ಒಟ್ಟಾರೆ ಕುಟುಂಬ ಸದಸ್ಯರ ಗೆಲುವಿಗಾಗಿ ದೇವೇಗೌಡರ ಫ್ಯಾಮಿಲಿ ಪೂಜೆ ಹೋಮ ಹವನ ಸೇರಿದಂತೆ ಭಾರಿ ತಂತ್ರಗಳನ್ನ ಮಾಡ್ತಿದೆ. ಎದುರಾಳಿಗಳು ದಳಪತಿಗಳಿಗೆ ತಿರುಗೇಟು ಕೊಡ್ತಿದ್ದು ಲೋಕಸಮರದ ಕಾವು ಜೋರಾಗ್ತಿದೆ. ತುಮಕೂರಿನಿಂದ ವಿಠಲ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಉತ್ತಮ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕ ಉಪೇಂದ್ರ ಕೂಡ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರಕ್ಕಿಳಿದಿದ್ದಾರೆ. ಮಂಡ್ಯದಲ್ಲಿ ಯುಪಿಪಿ ಅಭ್ಯರ್ಥಿ ಪರ ಮತಬೇಟೆಗಿಳಿದಿದ್ರು. ಮದ್ದೂರಿನ ಹೊಳೆ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ್ರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲೂ ಉಪ್ಪಿ ಪ್ರಚಾರದ ಅಖಾಡಕ್ಕಿಳಿದಿದ್ರು. ಜೊತೆಗೆ ಚಾಮರಾಜನಗರದಲ್ಲಿ ಇವತ್ತು ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ತಮ್ಮ ಪಕ್ಷದ ಅಭ್ಯರ್ಥಿ ಪರ ಮತ ಹಾಕಬೇಕು ಅಂತ ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಎಲ್ಲಾ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಬೆಂಬಲದಿಂದ ಪ್ರಚಾರ ಮಾಡಿ ದೋಸ್ತಿ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ನೆನೆ ತಾನೇ ಬೆಂಗಳೂರಲ್ಲಿ ಒತ್ತಿ ಹೇಳಿದ್ರು. ಕಾಂಗ್ರೆಸ್ ಅವರ ಮೇಲೆ ದೇವೇಗೌಡರು ರಾಹುಲ್ ಗಾಂಧಿಗೆ ದೂರನ್ನು ಹೇಳಿದ್ರು. ಆದ್ರೆ ಇದ್ಯಾಕೋ ಸರಿ ಹೋಗಲ್ಲ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಸಚಿವ ಜಿಟಿ ದೇವೇಗೌಡ ಮೈತ್ರಿ ಬಗ್ಗೆ ಆಕ್ಷೇಪ ಎತ್ತಿದ್ದಾರೆ. ತಮ್ಮದೇ ಪಕ್ಷದ ಸಾರಾ ಮಹೇಶ್ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದು ನ್ಯೂಸ್ 18 ಕನ್ನಡದ ಜೊತೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. 1 ಗಂಟೆಗೆ ನಮ್ಮ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಬರಬೇಕು ಅಂತ ಕರೆದ್ರು. ನನಗೆ ಯಾರು ಹೇಳೋರಪ್ಪ, ಏನು ಮಾತಾಡೋಕ್ಕೆ ಬರ್ತೀನಿ ಅಂತ ಹೇಳೋರೆ ಹೊರತು ಪ್ರೆಸ್ಸು ಇವು ಏನು ಗೊತ್ತಿರೋಲ್ಲ. ಹಂಗಾದ್ರೆ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದೆ. ನಾನು ನಾಮಿನೇಷನ್ಗೆ ಹೋಗ್ಬೇಕಾದ್ರೆ ಸಾರಾ ಮಹೇಶೇ ಫೋನ್ ಮಾಡಿದ್ರು. ದೊಡ್ಡವರು ನನಗೆ ನಾಮಿನೇಷನ್ಗೆ ಹೋಗಿ ಅಂತ ಹೇಳೋರು. ನೀವು ಹೋಗಪ್ಪ ಅಂತ ಹೇಳಿದೆ. ನೀವು ಬರಬೇಕಲ್ಲ ಅಂದರು. ಬರಲ್ಲ ಅಂದೆ. ಹೈಕಮಾಂಡ್ ಹೇಳಿದ್ರು ಬರಲ್ಲ ಅಂದೆ. ಫ್ರೆಂಡ್ಲಿ ಫೈಟು ಮಾಡಿ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೂ ದೇವೇಗೌಡರಿಗೂ ಹೇಳಿದ್ವಿ. ಹಂಗೆ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು, ಅವ್ರಿಗೆ ನಾವೆಲ್ಲ ಕ್ಷೇಮವಾಗಿ ಇರ್ತಿದ್ದೋ. ಆದರೆ ಮೈಸೂರಿನಲ್ಲಿ ಯಾರೂ ಕೂಡ ಇವತ್ತಿನವರು ಕೂಡ ಆ ರೀತಿ ವಿರುದ್ಧ ಅಭ್ಯರ್ಥಿಗಾಗಲಿ ಅವ್ರ ನಾಯಕರುಗಳಿಗಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡ ಯಾರು ಕೂಡ ಮಾಡಿಲ್ಲ. ಬಂದಿರತಕ್ಕಂಥ ಅಪಸ್ವರ ಎಲ್ಲಿ ಅಂದರೆ ನಿಖಿಲ್ ನಿಂತಿರ್ತಕ್ಕಂಥ ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಪಸ್ವರ ವಿರುದ್ಧ ಇದನ್ನ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಮಾಡ್ತಾ ಇದ್ದಾರಲ್ಲ, ಹಂಗಾಗಿ ಸಾರಾ ಮಹೇಶ್ ಅವರು ಇವರು ಎಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ. ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಕೂಡ ಹೋಗಿದ್ದಾರೆ. ಆಯಾ ಕ್ಷೇತ್ರದಲ್ಲಿ ನಮ್ಮವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಚಿಕ್ಕೋಡಿ ಲೋಕಸಭಾ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಬಂಡಾಯದ ಬಾವುಟ ಹಾರಿಸೋಕೆ ರೆಡಿಯಾಗಿದ್ದ ಕತ್ತಿ ಸಹೋದರರ ಬಂಡಾಯ ಶಮನವಾಗಿದೆ. ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ನೀಡಿದ್ದಕ್ಕೆ ಕತ್ತಿ ಸಹೋದರರು ಸಿಡಿದೆದ್ದಿದ್ರು. ಖುದ್ದು ಅಖಾಡಕ್ಕಿಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬಂಡಾಯ ಶಮನಗೊಳಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಬೆಳಗಾವಿಯಲ್ಲಿ ಕತ್ತಿ ಒಡೆತನದ ಹೋಟೆಲ್ನಲ್ಲಿ ಉಮೇಶ್ ಕತ್ತಿ, ರಮೇಶ್ ಕತ್ತಿ ಹಾಗೂ ಬಿಜೆಪಿ ಮುಖಂಡರ ಜೊತೆಗೆ 2 ಗಂಟೆಗೂ ಹೆಚ್ಚು ಕಾಲ ಮಹತ್ವದ ಸಭೆ ನಡೆಸಿ ಮುನಿಸಿಕೊಂಡಿದ್ದವರ ಮನವೊಲಿಸಿದ್ದಾರೆ. ಸಂಧಾನದಲ್ಲಿ ಎಂಎಲ್ಸಿ ಆಫರ್ ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಆದರೆ ಬಿಎಸ್ವೈ ಮುಂದೆ ಯಾವುದೇ ಷರತ್ತು ವಿಧಿಸಿಲ್ಲ, ಯಾವುದೇ ಅಸಮಾಧಾನ ಇಲ್ಲ ಅಂತ ರಮೇಶ್ ಕತ್ತಿ ಹೇಳಿದ್ದಾರೆ. ಆದರೆ
ಮೇಲ್ನೋಟಕ್ಕೆ ಎಲ್ಲವೂ ತಿಳಿಯಾಗಿರುವಂತೆ ಕಂಡ್ರು ಚುನಾವಣೆ ವೇಳೆಗೆ ಏನಾಗುತ್ತೆ ಅನ್ನೋದು ಬುಸ್ ಬುಸ್ ಅಂತಿರೋ ಕತ್ತಿ ಸಹೋದರರ ನಡೆ ಮೇಲೆ ನಿರ್ಧಾರವಾಗುತ್ತೆ. ಈ ಕಡೆ ಇದ್ದಾರೆ ಸಮಸ್ಯೆ ಎಲ್ಲಿದೆ? ಸಹಜವಾಗಿ ಅವರೊಬ್ಬರು ಅಪೇಕ್ಷಿತರಿದ್ದರು ಚಿಕ್ಕೋಡಿಗೆ. ಅವ್ರೇನು ಅಪೇಕ್ಷೆಯನ್ನ ವ್ಯಕ್ತಪಡಿಸಿಲ್ಲ. ಹೈಕಮಾಂಡ್ ಅವ್ರು ಏನು ಒಂದು ಶಬ್ದದಲ್ಲಿ ಹೇಳಿದ್ರು, ನಮಗೆ ದೇಶ ಮುಖ್ಯ, ಮೋದಿ ಪ್ರಧಾನಿ ಆಗಬೇಕು, ಕೇಂದ್ರದ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ. ನಮ್ಮಲ್ಲಿ ಒಗ್ಗಟ್ಟಿದೆ, ಒಂದಾಗಿದ್ದೇವೆ, 2 ಕ್ಷೇತ್ರ ಗೆಲ್ತೇವೆ, ಅದಕ್ಕೆ ಎಲ್ಲ ರೀತಿಯ ಶ್ರಮವನ್ನು ಒಟ್ಟಾಗಿ ಅವರು ಇಬ್ಬರು ಹಾಕ್ತಾರೆ. ಎಲ್ಲರೂ ಒಟ್ಟಾಗಿ ಎಲ್ಲ ಶಾಸಕರು ಸೇರಿ ಅದು ನಿಮ್ಮ ಯಡಿಯೂರಪ್ಪನವರು ಸೆಕೆಂಡ್ ಫೇಸ್ನಲ್ಲಿ ಈ ಭಾಗದಲ್ಲಿ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸೆಕೆಂಡ್ ಫೇಸ್ ಚುನಾವಣೆ ಇದೆ. ಅದಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು, ಅದಕ್ಕೆ ಮಾರ್ಗದರ್ಶನ ಮಾಡೋದ್ರ ಮುಖಾಂತರ ಎಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ನಾಯಕರನ್ನು ಕರೆದು ಅವ್ರಿಗೆ ಚರ್ಚೆ ಮಾಡಿ ಅವ್ರಿಗೆ ಮಾರ್ಗದರ್ಶನ ಮಾಡಿ ಕುಶಲೋಪರಿ ವಿಚಾರಿಸಿ ಹೋಗ್ಲಿಕ್ಕೆ ಬಂದಾರೆ. ಅದಕ್ಕೆ ಅನ್ಯ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ, ಕೊಡಬೇಕಾಗಿತ್ತು. ಬಟ್ ಹೈಕಮಾಂಡ್ಗೆ ಒಂದು ಯಾವುದಾದ್ರೂ ಇವತ್ತು ಈಗ ನಾವು ನಮ್ಮ ಮಕ್ಕಳು ಮನೆಯಾಗ ಇರ್ತೀವಿ, ನಾವು ಮನೆಯಾಗಿದ್ದಾಗ ನಮ್ಗೆ ಅದನ್ನು ಬೇಕು ಇದನ್ನು ಬೇಕು ಅಂತ ಕೇಳ್ತೀವಿ. ಎಲ್ಲನೂ ಕೂಡ ನಮ್ಗೆ ಹಡ್ದವ ಪಕ್ಷಕ್ಕೆ ಒಬ್ಬರು ಕೊಡ್ಬೋದು, ಒಬ್ರಿಗೆ ಬಿಡ್ಬೋದು. ಆ ಒಂದು ಸಂದರ್ಭದಲ್ಲಿ ಅವ್ರು ಏನು ಕೊಟ್ಟಿರ್ತಾರೆ ಆ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಮೊದಲು ದೇಶ, ಪಕ್ಷ, ಮೋದಿ, ಅದರ ಮುಂದೆ ಎಲ್ಲ ಗಮನ. ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ದವರು ರೆಸ್ಟ್ಗೆ ಅಂತ ಹೋದ್ರು, ಆದ್ರೆ ಅಲ್ಲಾಗಿದ್ದೇ ಬೇರೆ. ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಅವರು ಕಾಫಿ ತೋಟಕ್ಕೆ ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಯಿಸೋ ಕೆಲಸದಲ್ಲಿ ನಿರತರಾಗಿದ್ರು. ಬೆಳಗಿಂದ ಓಡಾಡಿ ಸುಸ್ತಾಗಿದ್ದ ಮೂವರಿಗೆ ಬಾಯಾರಿಕೆ ಆಗಿತ್ತು. ದಣಿವಾರಿಸಿಕೊಳ್ಳೋಕೆ ತೋಟದಲ್ಲಿದ್ದ ತೆಂಗಿನ ಮರ ಅವ್ರ ಕಣ್ಣಿಗೆ ಬಿದ್ದಿತ್ತು. ತಂಪಾದ ಎಳ್ನೀರನ್ನ ಕುಡಿದು ಆ ಮೂವರು ದಾಹ ತೀರಿಸಿಕೊಳ್ಳೋ ಪ್ಲಾನ್ ಮಾಡಿದ್ರು. ಆದ್ರೆ ಅಲ್ಲಾಗಿದ್ದೇ ಬೇರೆ. ಎಳನೀರು ಕುಡಿಯುವ ವೇಳೆ ಸಾವಿನ ಶಾಕ್. ಏಣಿ ತೆಗೆಯುವಾಗ ವಿದ್ಯುತ್ ತಂತಿಗೆ ತಗುಲಿ ಮೂವರ ಸಾವು. ಸುಟ್ಟು ಕರಕಲಾಗಿರೋ ದೇಹಗಳು. ಕ್ಷಣ ಮಾತ್ರದಲ್ಲಿ ಹಾರಿ ಹೋಗಿವೆ 3 ಪ್ರಾಣಗಳು. ಕುಟುಂಬಸ್ಥರನ್ನ ಕಳ್ಕೊಂಡು ಬಂಧುಗಳ ಆಕ್ರಂದನ. ಇದು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ 60 ಗ್ರಾಮದಲ್ಲಿ ನಡೆದಿರುವಂತಹ ದುರಂತ. ನಿನ್ನೆ ತಮಿಳುನಾಡು ಮೂಲದ ರಾಮ್ ಜನಾಮ್ ಎಂಬುವರ ಕಾಫಿ ತೋಟದಲ್ಲಿ ರೈಟರ್ ಸತೀಶ್ ಸಹೋದರ ರವಿ ಹಾಗೂ ಎಸ್ಟೇಟ್ ಜೀಪ್ ಡ್ರೈವರ್ ಧರ್ಮಜ ಸ್ಪ್ರಿಂಕ್ಲರ್ ಕೆಲಸ ಮಾಡ್ತಾ ಇದ್ರು. ಕೆಲಸದ ಬಳಿಕ ಬಾಯಾರಿಕೆಯಾಗಿದೆ ಅಂತ ಸಂಜೆ 6:30 ವೇಳೆ ಎಳನೀರು ಕುಡಿಯಲು ಮುಂದಾಗಿದ್ರು. ಒಂದು ತೆಂಗಿನ ಮರಕ್ಕೆ ಅಲ್ಯೂಮಿನಿಯಂ ಏಣಿ ಹಾಕಿ ಎಳನೀರನ್ನ ಕುಡಿದಿದ್ದಾರೆ. ಈ ವೇಳೆ ಓರ್ವ ಏಣಿ ತೆಗೆಯುವಾಗ ಜಾರಿ ವಿದ್ಯುತ್ ತಂತಿಗೆ ತಗುಲಿದೆ. ತಕ್ಷಣ ಆತನ ಮೈಗೆ ಬೆಂಕಿ ಹೊತ್ಕೊಳ್ತು. ಕೂಡಲೇ ರಕ್ಷಣೆಗೆ ಬಂದ ಇನ್ನಿಬ್ಬರಿಗೂ ಬೆಂಕಿ ತಗುಲಿ ಮೂವರು ಪ್ರಾಣ ಬಿಟ್ಟಿದ್ರು. ಬೆಳಿಗ್ಗೆ ಕಾಯ್ತಾ ಇದ್ದೆ, ಇಲ್ಲ 7:30 ಆಯ್ತು, ನಾನು ಹೇಳ್ದೆ ಹೋಗು ಬೇಗ ಹಾಗಾದ್ರೆ ಅಂತ. ನಾ ಸ್ನಾನಕ್ಕೆ ಅಂತ ಬಂದಾಗ ಈಗ ಫೋನ್ ಬಂತು, ಇಲ್ಲ ಗಾಡಿ ಇದೆ ಕಾಣಲ್ಲ, ಇವನ ಕಾಣಲ್ಲ ಅಂತ ಹೇಳಿದ್ರು. ಸ್ವಲ್ಪ ನಿತ್ತಾದ ಮೇಲೆ ಹೇಳಿದ್ರು, ಹೀಗೆ 3 ಸತ್ತೋಗಿದ್ದಾರೆ, ಕರೆಂಟ್ ಅದಾಗೆ ಕಾಣ್ತದೆ, ಅಲ್ಲಿ ಬೆಲ್ಲ ಬೆಂದೋಗಿದೆ ಬಾ ಅಂತ ಹೇಳಿದ್ರು. ಮೃತರು ಕಾವಾಡಿ ಗ್ರಾಮದವರಾಗಿದ್ದು ಎಂಎ ಓದಿಕೊಂಡಿದ್ದ ಸತೀಶ್ ಕಳೆದ 4 ವರ್ಷಗಳಿಂದ ಇದೇ ತೋಟದಲ್ಲಿ ರೈಟರ್ ಆಗಿದ್ರು. ನಿನ್ನೆಯಿಂದ ಫೋನ್ ಸಂಪರ್ಕಕ್ಕೆ ಸಿಗದಿದ್ದಾಗ ಮನೆಯವರು ಬಂದು ಹುಡುಕಿದಾಗ ಮೂವರ ದೇಹಗಳು ಸುಟ್ಟು ಹೋಗಿದ್ದು ಪತ್ತೆಯಾಗಿತ್ತು. ಯಾರಿಗೂ ಗೊತ್ತಾಗಿಲ್ಲ. ನನ್ನ ರಾತ್ರಿ ಬೆಳಿಗ್ಗೆ ಮಿಸ್ಸಸ್ ರಾತ್ರಿ ಫೋನ್ ಮಾಡಿದ್ದಾರೆ. ಬೆಳಿಗ್ಗೆ ಬಂದು ನೋಡ್ತಿಗೆ ಆಟೋಲ್ ಮದ್ದು ನೋಡ್ತಿಗೆ ಹಿಂಗೆ ಆಗಿದೆ. ಕಬ್ಬಿಣದ ಏಣಿ ಕರೆಂಟ್ ಕಂಬ ಮೇಲೆ ಬಿದ್ದಿದೆ. ಓನರ್ ಬಂದಿಲ್ಲ. ಓನರ್ ಅದೇ ಒಂದ್ಸಲಿ ಫೋನ್ ಮಾಡ್ತೀವಿ ಮೈಸೂರಿಲ್ಲಿದ್ದೀವಿ, ಇನ್ನೊಂದ್ಸಲಿ ಫೋನ್ ಮಾಡ್ತೀವಿ ಬಾಂಬೆಲಿ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಬಾಯಾರಿಕೆ ನೀಗಿಸಲು ಎಳನೀರು ಮೋರೆ ಹೋಗಿದ್ದಂತ ಮೂವರ ಬಾಳಿಗೆ ಕರೆಂಟ್ ಶಾಕ್ ಕೊಳ್ಳಿ ಇಟ್ಟಿದ್ದು ಮಾತ್ರ ದುರಂತ. ರವಿ ಎಸ್ಸಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ತ್ರಿವಿಧ ದಾಸೋಹಿ ಸಿದ್ದಗಂಗಾ ಮಠದ ದೇವರು ಲಿಂಗೈಕ್ಯರಾಗಿ 2 ತಿಂಗಳಾಗಿದೆ. ಅವರಿಲ್ಲದ ನೆನಪಲ್ಲಿ ದೇವರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಶಿವಕುಮಾರ ಸ್ವಾಮೀಜಿಗಳ 112ನೇ ಜನ್ಮದಿನವನ್ನ ಆಚರಿಸಲು ನಾಡಿನ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ದೇವರನ್ನ ಸ್ಮರಿಸಿದರು. ಬಣ್ಣ ಬಣ್ಣದ ಹೂಗಳಿಂದ ಅಲಂಕೃತಗೊಂಡಿರುವ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆಯಲ್ಲಿ ವಿಭೂತಿ, ರುದ್ರಾಕ್ಷಿಯಲ್ಲಿ ಅರಳಿ ನಿಂತಿರೋ ದೇವರ ಭಾವಚಿತ್ರ. ಗದ್ದುಗೆ ದರ್ಶನಕ್ಕೆ ಭಕ್ತರ ಸಾಲು. ಇಂದು
ತುಮಕೂರಿನ ಸಿದ್ಧಗಂಗಾ ಮಠದ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 112ನೇ ಜನ್ಮದಿನ. ದೇವರಿಲ್ಲದ ಮೊದಲ ವರ್ಷವಿದು. ಅವರನ್ನ ನೆನೆದು ಶ್ರೀಗಳ ಹುಟ್ಟುಹಬ್ಬ ಆಚರಣೆಗೆ ಬಂದಿದ್ದ ಭಕ್ತರು ಮುಂಜಾನೆಯಿಂದಲೇ ಗದ್ದುಗೆ ದರ್ಶನ ಪಡೆದು ನಮಿಸಿದ್ರು. ಬೆಳಗ್ಗೆಯಿಂದಲೇ ಗದ್ದುಗೆಯಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು. ರುದ್ರಾಭಿಷೇಕ, ಅಷ್ಟೋತ್ತರ, ಮಹಾಮಂಗಳಾರತಿ ನೆರವೇರಿಸಲಾಗಿತ್ತು. ಬಳಿಕ 112 ಮಕ್ಕಳಿಗೆ ಶಿವಕುಮಾರ ಸ್ವಾಮೀಜಿಯವರ ಹೆಸರಿಟ್ಟು ನಾಮಕರಣ ಮಾಡಲಾಯಿತು. ಸ್ವಾಮಿಗಳ ಭಕ್ತರು ನಾವು, ನಮ್ಗೆ ಅವ್ರಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವ್ರ ಹೆಸರು ನಮ್ಮ ಪಾಪಗೆ ಇಡಬೇಕು ಅಂತ ಕರ್ಕೊಂಡ್ ಬಂದ್ವಿ. ಸಂಪ್ರದಾಯ ಪ್ರಕಾರವಾಗಿ ಇವಾಗ ಲಿಂಗಧಾರಣೆ ಮಾಡಿದ್ದಾರೆ. ನೆಕ್ಸ್ಟ್ ತೊಟ್ಲು ಪೂಜೆ ಮಾಡಿ ನಾಮಕರಣ ಆಗಿದೆ. ದೇವರಿಲ್ಲದ ಜನ್ಮ ದಿನಾಚರಣೆ ಇದೇ ಮೊದಲು. ಅವರ ಅನುಪಸ್ಥಿತಿ ಸಾವಿರಾರು ಭಕ್ತರನ್ನು ಕಾಡುತ್ತಿತ್ತು. ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಇದು ಇವತ್ತಿನ ಕನ್ನಡ ನಾಡಿ. ಇದೀಗ ಚಕ್ರವರ್ತಿಯ ಚಕ್ರವ್ಯೂಹ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.